ಶ್ರೀ 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 ಪರಮಾತ್ಮಾಜಿ ಮಹಾರಾಜರು ಶ್ರೀಗಳು ಕೂಡ ದೂರವಾಣಿ ಸಂಪರ್ಕದ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ಗುರುಗಳೇ ನಮಸ್ತೆ. ಹರಿ ಓಂ ಹರಿ ಓಂ. ಹೇಳಿ. ಇವತ್ತಿನ ಒಂದು ಟಾಪಿಕ್ ನಾವು ಮಾತಾಡ್ತಾ ಇರುವಂತದ್ದು ಕಾದಿಯೋಳ್ ಕಾವಿಯೋ ಕಾವಿಯೋಳ್ ಕಾದಿಯೋ. ಆದ್ರೆ ರಾಜಕಾರಣದ ಮೇಲೆ ಧರ್ಮಕಾರಣದ ಪ್ರಭಾವ ಬೀರ್ತಾ ಇದೆಯಾ ಎಂಬುದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ ಗುರುಗಳೇ. ಆಕಸ್ಮಿಕವಾಗಿ ರಾಜಕಾರಣದ ಮೇಲೆ ಧರ್ಮಕಾರಣದ ಪ್ರಭಾವವನ್ನ ಬೀರ್ತಾ ಇದ್ರೆ ಸಮಾಜದ ಸುಧಾರಣೆ ಹೇಗಾಗುತ್ತೆ ಗುರುಗಳೇ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಹೌದು, ವಾಸ್ತವಿಕವಾಗಿ ನೋಡಿ, ಸಮಾಜ ನಡಿಬೇಕು ಅಂದ್ರೆ ಧರ್ಮ ಮತ್ತು ರಾಜಕಾರಣ ಎರಡೂ ಕೂಡ ಬೇಕಾದಂತ ವಿಷಯ. ಯಾಕೆಂದ್ರೆ ಸಮಾಜದ ಮೇಲೆ ಇವು ಎರಡೂ ಕೂಡ ಬಹಳ ಗಾಢವಾಗಿರ್ತಕ್ಕಂತಹ ಒಂದು ಪ್ರಭಾವವನ್ನ ಬೀರುವಂತಹ ಒಂದು ವಿಷಯಗಳು ಇವು. ಹಿಂದೆಲ್ಲ ರಾಜರುಗಳ ಕಾಲದಲ್ಲಿಯೂ ಕೂಡ ಧರ್ಮಕ್ಕೆ ಪೂರಕವಾಗಿ ಧರ್ಮಗುರುಗಳು ಕೆಲವೊಂದಷ್ಟು ಅವರಿಗೆ ಮಾರ್ಗದರ್ಶನಗಳನ್ನ ಮಾಡುವಂತಹದ್ದು, ರಾಜಗುರುವಾಗಿ ಅವರಿಗೆ ಧರ್ಮದ ಪರವಾಗಿ ನೀವು ಹೇಗೆ ರಾಜ್ಯವನ್ನ ನಡೆಸಬೇಕು ಅನ್ನುವಂಥ ಮಾರ್ಗದರ್ಶನವನ್ನ ಮಾಡುವಂತಹ ಒಂದು ವ್ಯವಸ್ಥೆ ಅನ್ನುವಂಥದ್ದು ನಮ್ಮ ಇತಿಹಾಸದವನ್ನ ನಾವು ನೋಡಿದ್ರೆ ನಮಗೆ ಕಾಣಿಸುತ್ತೆ. ಆದ್ರೆ ಇವತ್ತಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದು ನಡೀತಾ ಇದೆ ಅಂತಂದ್ರೆ, ಧರ್ಮಗುರುಗಳು ಧರ್ಮವನ್ನ ಬೋಧನೆ ಮಾಡುವುದರ ಬದಲಾಗಿ ಇಲ್ಲಿ ಜಾತಿ ಅಥವಾ ಸ್ವಂತಿಕೆಯ ಒಂದು ವೈಯಕ್ತಿಕವಾದಂತಹ ಅಭಿಪ್ರಾಯಗಳು ಅಥವಾ ವೈಯಕ್ತಿಕ ಹಿತಾಸಕ್ತಿಗಳು ಇವುಗಳನ್ನ ಮುಖ್ಯವಾಗಿ ಇಟ್ಟುಕೊಂಡು ರಾಜಕಾರಣವನ್ನ ಧರ್ಮಗುರುಗಳು ಪ್ರವೇಶ ಮಾಡ್ತಾ ಇರುವಂತಹದ್ದು ಸ್ವಲ್ಪ ಬೇಜಾರನ್ನ ತರುವಂತಹ ವಿಷಯ ಅಂತಾನೆ ಹೇಳಬೇಕು. ಯಾಕೆಂದ್ರೆ ನಾವು ಸಮಾಜದಲ್ಲಿ ಇವತ್ತು ಜಾತೀಯತೆಯನ್ನ ಬಿಟ್ಟು ನಾವು ಮೇಲೆಳಬೇಕು ಅಂತೇಳಿ ಪ್ರತಿ ಕ್ಷಣವೂ ಕೂಡ ನಾವೆಲ್ಲ ಪ್ರಯತ್ನವನ್ನ ಮಾಡ್ತಾ ಇರುವಂತಹ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ಜಾತಿಯನ್ನ ಮುಂದಿಟ್ಟುಕೊಂಡು ಇಂಥ ವ್ಯಕ್ತಿಗೆ ನೀವು ಇಂಥ ಸ್ಥಾನವನ್ನ ಕೊಡಿ ಅಂತ ಕೇಳುವಂತಹದ್ದೇ ಒಂದು ರೀತಿಯ ನಮ್ಮ ಇಡೀ ಸಂವಿಧಾನಕ್ಕೆ ಅಥವಾ ನಾವೆಲ್ಲರೂ ಮಾಡ್ತಾ ಇರುವಂತಹ ಒಂದು ಪ್ರಯತ್ನ, ಸಮಾಜ ಸಾಗ್ತಾ ಇರುವಂತಹ ಒಂದು ಪ್ರಯತ್ನ, ಈ ಎಲ್ಲದಕ್ಕೂ ಕೂಡ ಒಂದು ರೀತಿಯಾದಂತಹ ಅವಹೇಳನ ಮಾಡುವಂತಹ ಅಥವಾ ಅದನ್ನ ತಾತ್ಸಾರ ಮಾಡುವಂತಹ ಒಂದು ವ್ಯವಸ್ಥೆ ಆಗ್ತದೋ ಏನೋ ಅಂತ. ಯಾರು ಸಮರ್ಥರಾಗಿದ್ದಾರೆ ಅವರಿಗೆ ನೀವು ಅಧಿಕಾರವನ್ನ ಕೊಡಿ ಅಂತ ಕೇಳುವುದು ಒಂದು ವಿಶೇಷ ಅಥವಾ ಅದಕ್ಕೊಂದು ಅರ್ಥವಿದೆ. ಆದ್ರೆ ಜಾತಿಯನ್ನ ಮುಂದಿಟ್ಟುಕೊಂಡು ಇವರಿಗೆ ನೀವು ಇದನ್ನ ಕೊಡಿ, ಇಂಥ ಸ್ಥಾನವನ್ನ ಕೊಡಿ ಅನ್ನುವಂಥದ್ದು ಅತ್ಯಂತ ಕೀಳು ಮಟ್ಟದ ಒಂದು ರಾಜಕಾರಣ ಅಂತ ಅನಿಸ್ತದೆ. ಆದ್ರೆ ಧರ್ಮಗುರುಗಳು ಧರ್ಮದ ಮಾರ್ಗದರ್ಶನವನ್ನ ರಾಜಕಾರಣಿಗಳಿಗೆ ನೀಡಬೇಕೇ ವಿನಃ ಇಂತಹ ರೀತಿಯಾದಂತಹ ಹುನ್ನಾರಗಳನ್ನ ಮಾಡುವಂತಹದ್ದು ಅಥವಾ ತಮ್ಮ ಒಂದು ಹಿತಾಸಕ್ತಿ ಅಥವಾ ತಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ ಅಥವಾ ತಮ್ಮ ಒಂದು ಜಾತೀಯತೆಯ ಮೇಲೆ ರಾಜಕಾರಣವನ್ನ ಬೆಳೆಸುವಂತಹದ್ದು ಇದು ಅತ್ಯಂತ ಶೋಚನೀಯವಾಗಿರ್ತಕ್ಕಂಥ ಬೇಜಾರನ್ನ ತರುವಂತಹ ಒಂದು ವಿಷಯ ಅಂತ ನಮ್ಮ ಅಭಿಪ್ರಾಯ. ಎಸ್ ಗುರುಗಳೇ, ಖಂಡಿತ ನಿಮ್ ಜೊತೆ ಮಾತನ್ನ ಮುಂದುವರಿಸ್ತೀನಿ. ಎಸ್ ಗುರುಗಳೇ, ಪರಮಾತ್ಮಾಜಿ ಮಹಾರಾಜರು ಶ್ರೀಗಳು ಕೂಡ ದೂರವಾಣಿ ಸಂಪರ್ಕದಲ್ಲಿ ಇರುವಂತದ್ದು. ಗುರುಗಳೇ, ಇಲ್ಲಿ ಮಾತನಾಡ್ತಾ ಇದ್ದೀವಿ, ಇನ್ನ ಆಕಸ್ಮಿಕವಾಗಿ ಇಲ್ಲಿ ಉತ್ತರ ಪ್ರದೇಶದ ಬಗ್ಗೆ ನಾವು ಮಾತನಾಡ್ತಾ ಇರುವಂತದ್ದು. ಉತ್ತರ ಪ್ರದೇಶದಲ್ಲಿ ರಾಜಕಾರಣದ ಜೊತೆಗೆ ಧರ್ಮ ಕಾರಣವನ್ನ ಕೂಡ ಪಾಲಿಸ್ತಾ ಅಲ್ಲಿನ ಸಮಾಜ ಸುಧಾರಣೆಯನ್ನ ಮಾಡಿದಂತದ್ದು ಯೋಗಿ ಆದಿತ್ಯನಾಥ್ ಅಂತವರು ಹೇಳ್ಬಹುದು. ಇನ್ನ ಧರ್ಮಗುರುಗಳು ರಾಜಕೀಯಕ್ಕೆ ಬಂದ್ರೆ ರಾಜಕೀಯದ ಪರಿಸ್ಥಿತಿ ಏನಾಗುತ್ತೆ? ಇದರ ಬಗ್ಗೆ ನಿಮ್ಮ ಮಾತು ಗುರುಗಳೇ. ಇಲ್ಲ, ನಿಜವಾಗಿಯೂ ಈಗ ನಿರ್ಭಯಾನಂದರ ಮಾತುಗಳನ್ನ ನಾನು ಕೇಳ್ತಾ ಇದ್ದೆ. ಬಹಳ ಅರ್ಥಪೂರ್ಣವಾಗಿರತಕ್ಕಂತಹ ವಿಷಯವನ್ನ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ಅಲ್ಲಿ ಧರ್ಮ ಮತ್ತು ರಾಜಕಾರಣ ಯಾವಾಗಲೂ ಕೂಡ ಬೇರೆ ಬೇರೆಯಾಗಿ ಇರಬಾರದು ವಾಸ್ತವಿಕವಾಗಿ. ಅದಕ್ಕಾಗಿ ಚಾಣಕ್ಯನು ಕೂಡ ಹೇಳ್ತಾನೆ, ಧರ್ಮಸ್ಯ ಮೂಲಂ ಅರ್ಥಂ ಅಂತ ಹೇಳಿ. ಧರ್ಮಕ್ಕೆ ಅರ್ಥದ ಅವಶ್ಯಕತೆ ಇದೆ. ಅರ್ಥ ಅಂದ್ರೆ ರಾಜಕಾರಣ ಇತ್ಯಾದಿಗಳು, ಅದರ ಅವಶ್ಯಕತೆ ಇದೆ. ಹಾಗಾಗಿ ಆದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಧರ್ಮ ಮತ್ತು ರಾಜಕಾರಣ ಇದು ಎರಡು ಯಾವ ಕಾರಣಕ್ಕಾಗಿ ಅಂದ್ರೆ ಸಮಾಜಕ್ಕೆ ಯಾವ ಮೌಲ್ಯಗಳನ್ನ ತತ್ವಗಳನ್ನ ಕೊಡಬೇಕು, ಆ ಕಾರಣದಿಂದಾಗಿ ಈ ಎರಡೂ ತತ್ವಗಳು ಒಟ್ಟಿಗೆ ಸೇರಿಕೊಂಡು ಏನು ಹೋಗಬೇಕಾಗಿತ್ತು ಆ ಮೂಲ ತತ್ವವನ್ನ ಇವು ಮರೆತು ಬಿಟ್ಟಿದ್ದಾವೆ. ಈಗ ರಾಜಕಾರಣ ಮತ್ತು ಧರ್ಮ ಇವು ಎರಡೂ ಕೂಡ ತಮ್ಮ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಅಥವಾ ತಮಗೆ ಲಾಭವನ್ನ ಮಾಡಿಕೊಳ್ಳುವ ರೀತಿಯಲ್ಲಿ ಇವೆರಡೂ ಒಂದಾಗ್ತಾ ಇದ್ದಾವೆ ಅನ್ನೋದು ನಮಗೆ ಈಗ ಬೇಜಾರನ್ನ ತರ್ತಾ ಇರತಕ್ಕಂಥ ವಿಷಯ. ಇವು ಎರಡೂ ಕೂಡ ಧರ್ಮಯುತವಾಗಿರ್ತಕ್ಕಂಥ ಆಡಳಿತವನ್ನ ಕೊಡ್ಲಿಕ್ಕೆ ಒಂದಾಗ್ತಾ ಇದ್ರೆ ನಾವು ಅದನ್ನ ಸ್ವಾಗತ ಮಾಡ್ತಾ ಇದ್ವಿ. ಯಾಕೆಂದ್ರೆ ಭಾರತದ ಇತಿಹಾಸದಲ್ಲಿ ಯಾವಾಗಲೂ ಒಬ್ಬ ಒಂದು ರಾಜಸಭೆ ಅನ್ನುವಂಥದ್ದು ಪರಿಪೂರ್ಣ ಆಗಬೇಕು
ಆಗಬೇಕು ಅಂದ್ರೆ ಅಲ್ಲಿ ಒಬ್ಬ ಫಿಲಾಸಫರ್ ಇರಬೇಕು, ಅಂದ್ರೆ ಒಬ್ಬ ಧರ್ಮಗುರು ಅನ್ನುವಂಥವನು ಇರಬೇಕು. ನಾವು ಇವತ್ತು ಸೂರ್ಯವಂಶ ಅಥವಾ ಚಂದ್ರವಂಶದ ರಾಜರುಗಳನ್ನ ಎಲ್ಲ ನಾವು ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಅಲ್ಲಿ ಮೊದಲು ಪ್ರಾರಂಭ ಆಗಿರುವಂತಹದ್ದು ಈ ರಾಜ ಮನೆತನಗಳೆಲ್ಲ ಪ್ರಾರಂಭ ಆಗಿರ್ತಕ್ಕಂಥದ್ದು ಯಾವುದೋ ಒಬ್ಬ ಸನ್ಯಾಸಿಯಿಂದನೇ. ಈಗ ಅತ್ರಿ ಎನ್ನುವಂತಹ ಒಬ್ಬ ಮಹಾನ್ ತಪಸ್ವಿ ಆಗಿರ್ತಕ್ಕಂಥವನು, ಅವನ ಮಗನಾಗಿರ್ತಕ್ಕಂಥ ಸೋಮ, ಅವನಿಂದ ಹುಟ್ಟಿರ್ತಕ್ಕಂಥ ಸೋಮವಂಶ ಅನ್ನುವಂಥದ್ದು. ಅಂದ್ರೆ ಇವತ್ತು ಆದಿತ್ಯನಾಥ್ ಅವರು ರಾಜಕಾರಣಕ್ಕೆ ಬಂದಿರುವಂತಹದ್ದು ಭಾರತದ ಇತಿಹಾಸದಲ್ಲಿ ಇದು ಮೊದಲ ಬಾರಿಗೆ ಅಲ್ಲ. ಇದು ಯಾವಾಗ ಅಧರ್ಮ ಅನ್ನುವಂತಹದ್ದು ರಾಜಕೀಯದಲ್ಲಿ ತಾಂಡವವಾಡ್ತದೆ, ಆವಾಗ ಒಬ್ಬ ನಿಸ್ಪೃಹನಾಗಿರ್ತಕ್ಕಂತಹ ನಿಸ್ವಾರ್ಥಿ ಆಗಿರ್ತಕ್ಕಂಥ ವ್ಯಕ್ತಿ ಎನ್ನುವಂಥವನು ಅದನ್ನ ಸಮತೋಲನಕ್ಕೆ ತರಲಿಕ್ಕೆ ಪ್ರವೇಶವನ್ನ ಮಾಡ್ತಾನೆ. ಕೇವಲ ರಾಜಕಾರಣಕ್ಕೆ ಅಷ್ಟೇ ಅಲ್ಲ, ಈ ಒಂದು ಸನ್ಯಾಸಿಗಳಿಗೆ ಭಾರತೀಯ ಇತಿಹಾಸ ಅಥವಾ ಭಾರತೀಯ ತತ್ವಜ್ಞಾನ ಇರಬಹುದು ಅಥವಾ ನಮ್ಮ ಸಂಸ್ಕೃತಿ ಇರಬಹುದು, ಒಂದು ವಿಶೇಷವಾಗಿರ್ತಕ್ಕಂತಹ ಅವನಿಗೆ ಒಂದು ಅಧಿಕಾರವನ್ನ ಕೊಟ್ಟಿದೆ. ಏನು ಅಧಿಕಾರ ಅಂತಂದ್ರೆ, ಈಗಾಗಲೇ ನಿರ್ಭಯಾನಂದರು ಹೇಳಿದ ಹಾಗೆ ಅವನು ಸರ್ವಸಂಗ ಪರಿತ್ಯಾಗವನ್ನ ಮಾಡಿ ಇಡೀ ಜಗತ್ತನ್ನೇ ತನ್ನ ಮನೆ ಅಂತ ತಿಳ್ಕೊಂಡಂತಹ ಒಬ್ಬ ಸನ್ಯಾಸಿ ಆಗಿರ್ತಕ್ಕಂಥವನು ಸಮಾಜದ ಯಾವ ಸ್ತರದಲ್ಲಿ ಒಂದು ಇಂಬ್ಯಾಲೆನ್ಸ್ ಅನ್ನುವಂಥದ್ದು ಬರ್ತದೆ ಅದನ್ನ ಬ್ಯಾಲೆನ್ಸ್ಗೆ ತರಲಿಕ್ಕೆ ಅವನು ಅಲ್ಲಿ ಪ್ರವೇಶವನ್ನ ಮಾಡಲೇಬೇಕು ಅನ್ನುವಂಥದ್ದು. ಈಗ ಧರ್ಮದ ವಿಷಯದಲ್ಲಿ ಇಂಬ್ಯಾಲೆನ್ಸ್ ಬಂದ್ರೆ ಅವನು ಅದನ್ನ ಉಪದೇಶಕ್ಕೆ ಇಳಿಬೇಕಾಗತ್ತೆ. ಸಾಮಾಜಿಕವಾಗಿ ಇಂಬ್ಯಾಲೆನ್ಸ್ ಅನ್ನುವಂಥದ್ದು ಬಂದಾಗ ಸಮಾಜವನ್ನ ಸಮತಲಕ್ಕೆ ತರಲಿಕ್ಕೆ ಅವನು ಪ್ರವೇಶವನ್ನ ಮಾಡಬೇಕಾಗಿದೆ. ರಾಜಕೀಯದಲ್ಲಿ ಇಂಬ್ಯಾಲೆನ್ಸ್ ಬಂದಾಗ ಅವನು, ಈಗ ಕೌಟಿಲ್ಯನ ಉದಾಹರಣೆಯನ್ನ ಈಗಾಗಲೇ ಸ್ವಾಮೀಜಿ ಅವರು ಕೊಟ್ಟಿದ್ದಾರೆ. ಕೌಟಿಲ್ಯನೂ ಕೂಡ ಇದೇ ರೀತಿಯಾಗಿ ನಂದವಂಶ ಅನ್ನುವಂಥದ್ದು ಅಧರ್ಮಕ್ಕೆ ಇಳಿದಾಗ ಇನ್ನೊಂದು ಧರ್ಮಯುತವಾದಂತ ರಾಜನನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅವನು ರಾಜಕೀಯಕ್ಕೆ ಪ್ರವೇಶ ಮಾಡ್ತಾನೆ. ಇಲ್ಲ ಅಂದ್ರೆ ಅವನಿಗೆ ರಾಜಕೀಯಕ್ಕೆ ಪ್ರವೇಶ ಮಾಡುವಂತ ಅವಶ್ಯಕತೆ ಇಲ್ಲಾಗಿತ್ತು. ಇದೇ ರೀತಿಯಲ್ಲಿ ಈಗ ಯೋಗಿ ಆದಿತ್ಯನಾಥ್ ಅವರು ಕೂಡ ಪ್ರವೇಶ ಮಾಡಿರತಕ್ಕಂಥದ್ದು ಎಲ್ಲಿ ರಾಜಕೀಯ ಅನ್ನುವಂಥದ್ದು ತನ್ನ ಮೌಲ್ಯವನ್ನೇ ಕಳ್ಕೊಂಡು ಒಂದು ಅರ್ಥಹೀನವಾಗಿರ್ತಕ್ಕಂಥ ವ್ಯವಸ್ಥೆ ಆಗಿತ್ತು, ಅದಕ್ಕೆ ಒಂದು ಸದೃಢವಾಗಿರ್ತಕ್ಕಂಥ ಅರ್ಥವನ್ನ, ಅದರ ಮೇಲೆ ಜನಸಾಮಾನ್ಯರಿಗೆ ವಿಶ್ವಾಸವನ್ನ ನೀಡುವಂತಹ ಅಥವಾ ವಿಶ್ವಾಸವನ್ನ ಹುಟ್ಟಿಸುವಂತಹ ಕಾರ್ಯಕ್ಕೆ ಮುಂದಾಗಿ ಅವರು ಅಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಆ ನಿಟ್ಟಿನಲ್ಲೇ ಕರ್ನಾಟಕದಲ್ಲಿಯೂ ಕೂಡ ಅಸಮತೋಲನದಲ್ಲಿ ಇರತಕ್ಕಂತಹ ಈ ಒಂದು ರಾಜಕೀಯ ವ್ಯವಸ್ಥೆಯನ್ನ ಸಮತೋಲನಕ್ಕೆ ತರಲಿಕ್ಕೆ, ಜನರಿಗೆ ಇದರ ಮೇಲೆ ವಿಶೇಷವಾಗಿರ್ತಕ್ಕಂಥ ನಂಬಿಕೆ ಶ್ರದ್ಧೆಗಳು ಹೆಚ್ಚಾಗುವಂತೆ ಮಾಡ್ಲಿಕ್ಕೆ ಯಾರಾದ್ರೂ ಒಬ್ಬ ವೀರ ಸನ್ಯಾಸಿ ಎನ್ನುವಂಥವನು ಈ ಒಂದು ಸ್ಥಾನಕ್ಕೆ ಬರ್ತಾನೆ ಅಂದ್ರೆ ಅದಕ್ಕೆ ನಾವೆಲ್ಲರೂ ಸನ್ಯಾಸಿಗಳು ಸ್ವಾಗತವನ್ನು ಬಯಸ್ತೇವೆ. ಆದ್ರೆ ಇಲ್ಲಿ ವಿಷಯ ಆಗಿರುವಂತಹದ್ದು ಅದಲ್ಲ. ಯಾವುದೋ ಒಬ್ಬ ವ್ಯಕ್ತಿಯ ಬಾಲಂಗೋಸಿಯಾಗಿ ಅಥವಾ ಅವರಿಗೆ ಪೂರಕವಾಗಿ ಅಥವಾ ಒಂದು ಜಾತಿಯಗೆ ಪೂರಕವಾಗಿ ನಾನು ಈ ರಾಜಕಾರಣವನ್ನ ಮಾಡ್ತೇನೆ ಅನ್ನುವಂಥದ್ದು ಒಬ್ಬ ವಿರಕ್ತನಾಗಿರತಕ್ಕಂಥ ವಿಶ್ವವನ್ನೇ ತನ್ನ ಮನೆಯಂತೆ ತಿಳ್ಕೊಂಡಿರತಕ್ಕಂಥ ಒಬ್ಬ ಸನ್ಯಾಸಿಗೆ ಅಷ್ಟು ಶೋಭೆ ತರುವಂತಹ ವಿಷಯ ಅಲ್ಲ ಅಂತ ನಮ್ಮ ಅಭಿಪ್ರಾಯ. ಇಲ್ಲಿ ಇರ್ತಕ್ಕಂಥದ್ದು ಇಷ್ಟೇ. ಬಹಳಷ್ಟು ವಿಚಾರಗಳ ಬಗ್ಗೆ ಇವತ್ತು ತಿಳಿಸ್ಕೊಟ್ರಿ ನಮ್ಮ ಕಾರ್ಯಕ್ರಮದ ಮೂಲಕ, ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿ. ಧನ್ಯವಾದಗಳು ಗುರುಗಳೇ. ತುಂಬಾ ಧನ್ಯವಾದ.